ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ, ರೀಸೆಂಟ್ ಆಗಿ ವೆಸ್ಟ್ ಸೈಡ್ ಅಲ್ಲಿ ಝೋಡಿಯೋಲೆಲ್ಲ ಸೇಲ್ ಹಾಕಿದ್ರು. ಸೊ ಹಾಗಾಗಿ ನಾನು ರೀಸೆಂಟ್ ಆಗಿ ಝೋಡಿಯೋ ವಿಸಿಟ್ ಮಾಡಿದ್ದೆ. ಎಷ್ಟು ರಶ್ ಇತ್ತು ಅಂತಂದ್ರೆ ಅಷ್ಟು ರಶ್ ಇತ್ತು. ಲೈಕ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅನ್ನಷ್ಟು ರಶ್ ಇತ್ತು. ಸ್ವಲ್ಪ ಶಾಪ್ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನ ಇವತ್ತು ಟ್ರೈ ಆನ್ ಹಾಲ್ ತೋರಿಸ್ತಾ ಇದ್ದೀನಿ. ನಾನು ಏನೇನ್ ತಗೊಂಡ್ ಬಂದಿದ್ದೀನಿ ಅಂತ ಎನಿ ಗೆಸ್? ನಾನ್ ತಗೊಂಡ್ ಬಂದಿರೋದು ಏನೇನು ಅಂತಂದ್ರೆ, ಮೊದಲನೇದಾಗಿ ಈ ಶಾರ್ಟ್ಸ್, ಬ್ಲಾಕ್ ಕಲರ್ ಶಾರ್ಟ್ಸ್. ಸೊ ಇದು ಹೈ ವೆಸ್ಟೆಡ್ ಆಗು ಹಾಕೋಬಹುದು ಅಂಡ್ ಮಿಡ್ ವೆಸ್ಟೆಡ್ ಆಗು ಹಾಕೊಬಹುದು. ಲೈಕ್ ಬ್ಯಾಗಿ ಟೈಪ್ ಇದೆ ಅಂಡ್ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ. ಪಾಕೆಟ್ ಡಿಸೈನ್ ಇದೆ. ಪಾಕೆಟ್ ಇದೆಯಾ? ಪಾಕೆಟ್ ಇದೆ ಇಲ್ಲೂ ಕೂಡ. ಕಂಫರ್ಟಬಲ್ ಆಗಿದೆ. ಅಂಡ್ ಇದ್ರ ಪ್ರೈಸ್ ಎಷ್ಟು ಆಕ್ಚುಯಲ್ ಪ್ರೈಸ್ 699 ಇತ್ತು, ಬಟ್ ನನ್ಗೆ ಇದು 399 ಗೆ ಸಿಕ್ತು. ಯೂಶುವಲ್ ಆಗಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ, ಲೈಕ್ ಎಲ್ಲಾರ ಹೊರಗಡೆ ಹೋಗ್ಬೇಕಾದ್ರೆ ಆರಾಮಾಗಿ ವೇರ್ ಮಾಡಬಹುದು. ತುಂಬಾ ಬ್ರೀತಬಲ್ ಇದೆ ಅಂಡ್ ಅದ್ರ ಜೊತೆಗೆ ತುಂಬಾ ಕಂಫರ್ಟಬಲ್ ಕೂಡ ಇದೆ. ಸ್ಟುಡಿಯೋಲಂತೂ ಸೇಲ್ ಹಾಕಿದ್ರು, ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದೇನು ಅಂತಂದ್ರೆ, ಲೈಕ್ ಆಲ್ಮೋಸ್ಟ್ ಸೇಲ್ ಅಲ್ಲಿರೋ ಪ್ರಾಡಕ್ಟ್ ಎಲ್ಲ ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್, ಎಕ್ಸೆಲ್, ಎಲ್ ಆ ತರ ಇತ್ತು. ಸೊ ಹಾಗಾಗಿ ನಾನು ಯಾವ ಡ್ರೆಸ್ಸಸ್ ಲೈಕ್ ಪರ್ಚೇಸ್ ಮಾಡಿಲ್ಲ. ಒಂದೇ ಒಂದು ಡ್ರೆಸ್ ಪರ್ಚೇಸ್ ಮಾಡಿದೆ. ಅದು ಲೈಕ್ ಇನ್ಸ್ಪೈರ್ ಆಗಿ ಪರ್ಚೇಸ್ ಮಾಡಿದ್ದು. ಅದು ಯಾವ್ದು ಅಂಡ್ ಯಾರಿಂದ ಇನ್ಸ್ಪೈರ್ ಆಗಿ ಅದನ್ನ ತಗೊಂಡಿದ್ದು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ನಾನು ತಗೊಂಡಿರೋದೆಲ್ಲ ಓವರ್ ಸೈಜ್ಡ್. ಅದು ಲೈಕ್ ಬಾಯ್ ಸೆಕ್ಷನ್ ಅಲ್ಲಿ ಹೋಗಿ ತಗೊಂಡಿದ್ದು. ನಾನು ಫಸ್ಟ್ ಪರ್ಚೇಸ್ ಮಾಡಿರೋದು ಓವರ್ ಸೈಡ್ ಟಿ ಶರ್ಟ್ ಮಿಂಟ್ ಗ್ರೀನ್ ಅಲ್ಲಿ. ಇದ್ರಲ್ಲಿ ಫ್ರಂಟ್ ಅಲ್ಲಿ ಏನೂ ಇಲ್ಲ, ಫ್ರಂಟ್ ಅಲ್ಲಿ ಏನೋ ಬರ್ತಿದೆ ಫೈಂಡ್ ಪೀಸ್. ಪೀಸ್ ಬೇಕಾಗಿದೆ, ಚಿಕನ್ ಪೀಸ್ ಅಲ್ಲ, ಫೈಂಡ್ ಪೀಸ್ ನೆಮ್ಮದಿ. ಕಂಪ್ಲೀಟ್ ಓವರ್ ಸೈಜ್ಡ್ ಇದೆ. ಓವರ್ ಸೈಜ್ಡ್ ಅಂದ್ರೆ ಲೈಕ್ ಬಾಯ್ ಸೆಕ್ಷನ್ ಅಲ್ಲಿ ತಗೊಂಡಿದ್ದು. ಅದ್ರಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ತಗೊಂಡಿರೋದು. ಆರಾಮಾಗಿ ಹಾಕೊಬಹುದು ಎಲ್ಲ ಟ್ರಿಪ್ಸಿಗೆ ಹೋದ್ರೆ ಅಂತ. ಅಂಡ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಬ್ಯಾಕ್ ಸೈಡ್ ಬಂದು ಈ ತರ ಪ್ರಿಂಟೆಡ್ ಇದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲ ಕಾಟನ್ ಮೆಟೀರಿಯಲ್ ಇದೆ ಅಂಡ್ ಸಾಫ್ಟ್ ಆಗಿದೆ ಅಂತ. ನನ್ನ ಮೊದಲನೇ ಓವರ್ ಸೈಜ್ಡ್ ಬಂದು ಇದು ಕಂಪ್ಲೀಟ್ ಆಗಿ ಮಿಂಟ್ ಗ್ರೀನ್ ಇದೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕಲರ್ ಅಂತೂ ನಂಗಂತೂ ಸಖತ್ ಇಷ್ಟ ಆಯ್ತು. ಅಂಡ್ ಇದನ್ನೆಲ್ಲ ನಾನು ತಗೊಂಡಿದ್ದು ಮೆನ್ಸ್ ಕಲೆಕ್ಷನ್ ಅಲ್ಲಿ ತಗೊಂಡಿದ್ದು. ಅಂಡ್ ಶಾರ್ಟ್ಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಬ್ರೀತಬಲ್ ಕೂಡ ಇದೆ. ಸೊ ಆರಾಮಾಗಿ ನಾವು ಟ್ರಿಪ್ಸಿಗೆ ಆಗ್ಬಹುದು ಅಂಡ್ ಲೈಕ್ ಹೊರಗಡೆ ಎಲ್ಲಾದ್ರೂ ಕ್ಯಾಶುವಲ್ ಆಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಈ ತರ ಲೈಕ್ ಓವರ್ ಸೈಜ್ಡ್ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಅದ್ರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೈಜ್ ಟಿ ಶರ್ಟ್ ಬಂದು ಪಿಂಕಿ ಕಲರ್. ಇದ್ರಲ್ಲೂ ಏನೋ ಬರ್ದಿದೆ, ದೀಸ್ ವೀಲ್ಸ್ ಬಿಫೋರ್ ಮೈ ವೀಲ್ಸ್ ಅಂತ. ಅರ್ಥ ಆದ್ರೆ ನಂಗೂ ಕಮೆಂಟ್ ಮಾಡಿ. ಅಲ್ಲಿ ಒಂದ್ ಗರ್ಲ್ ಕೊಟ್ಟಿದ್ದಾರೆ, ಕ್ಯೂಟ್ ಆಗಿದೆ ಅಂಡ್ ಗಲಿ ವೈಬ್, ಲೈಕ್ ಪಿಂಕ್ ಗಲಿ ವೈಬ್ ಇರುತ್ತೆ. ಸೊ ಇದಕ್ಕೆ ನಾನು ಏನ್ ಶಾರ್ಟ್ಸ್ ತಗೊಂಡಿದ್ದೀನಿ ಅದನ್ನ ಪೇರಪ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಇದು ಕೂಡ ಓವರ್ ಸೈಜ್ಡ್ ಅಂಡ್ ನಾನ್ ತಗೊಂಡಿರೋದು ಎಲ್ಲಾನು ಎಕ್ಸೆಲ್ ಸೈಜ್ ತಗೊಂಡಿದ್ದೀನಿ. ಅಂಡ್ ಇದ್ರ ಪ್ರೈಸ್ ಎಷ್ಟು ಗೆಸ್ ಮಾಡಿ? 149 ರುಪೀಸ್ಗೆ ಸಿಕ್ಕಿದ್ದು ಈ ಶರ್ಟ್. ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ತುಂಬಾ ಬ್ರೀತಬಲ್ ಆಗಿದೆ ಅಂಡ್ ಕಾಟನ್ ಮೆಟೀರಿಯಲ್ ನಂಗಂತೂ ಸಖತ್ ಇಷ್ಟ ಆಯ್ತು. ಅಂಡ್ ಪೌಡರ್ ಪಿಂಕ್ ಇದೆ. ತುಂಬಾ ಸಾಫ್ಟ್ ಆಗಿದೆ. ಆರಾಮಾಗಿ ಟ್ರಿಪ್ಸಿಗೆಲ್ಲ ವೇರ್ ಮಾಡಬಹುದು ಅಂಡ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದು ಓವರ್ ಸೈಜ್ ಟಿ ಶರ್ಟ್ ಬಂದು ಇದು ಪೌಡರ್ ಪಿಂಕ್ ಇದೆ. ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. ಲೈಕ್ ಗರ್ಲ್ಸ್ಗೆ ಸ್ವಲ್ಪ ಪಿಂಕ್ ಕಲರ್ ಅಂದ್ರೆ ಇಷ್ಟ, ಬಟ್ ನಂಗೆ ಬ್ಲಾಕ್ ಕಲರ್ ಅಂದ್ರೆ ಇಷ್ಟ. ಪಿಂಕ್ ಕಲರ್ ಕ್ಯೂಟ್ ಆಗಿ ಕಾಣಿಸುತ್ತೆ ಅಂಡ್ ತುಂಬಾ ಕಂಫರ್ಟಬಲ್ ಆಗಿದೆ ಕೂಡ. ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಒಂದು ಗರ್ಲ್ ಡಿಸೈನ್ ಕೊಟ್ಟಿದ್ದಾರೆ. 49 ರುಪೀಸ್ಗೆ ಈ ತರ ಟಾಪ್ ಸೀರಿಯಸ್ಲಿ ವರ್ತ್. ನಂದು ಓವರ್ ಸೈಜ್ ಟಿ ಶರ್ಟ್ ಬಂದು ಇದು ಸ್ಕೈ ಬ್ಲೂ ಕಲರ್. ಇದ್ರಲ್ಲೂ ಏನೋ ಬರ್ತಿದೆ, ಫುಲ್ ಥಾಟ್ಸ್ಫುಲ್. ಹೌದು. ಅದಾದ್ಮೇಲೆ ಬ್ಯಾಕ್ ಸೈಡು ಏನೋ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರಲ್ಲೂ ಅದೇ ಬರ್ದಿದ್ದಾರೆ, ಲೈಕ್ ಮೇಲ್ಗಡೆ ಕೆಳಗಡೆ ಅದೇ ಬರ್ದಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಇದು ಕೂಡ ಎಕ್ಸೆಲ್ ತಗೊಂಡಿರೋದು ಅಂಡ್ ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಬ್ರೀತಬಲ್ ಕೂಡ ಇದೆ. ತುಂಬಾ ಸಾಫ್ಟ್ ಆಗಿದೆ. ಇದು ಕೂಡ ನಂಗೆ ಸಿಕ್ಕಿದ್ದು ಜಸ್ಟ್ 149 ರುಪೀಸ್ಗೆ. ಎಲ್ಲ ತಗೊಂಡಿರೋದು ಎಕ್ಸೆಲ್ ಸೈಜ್ ಅಲ್ಲಿ. ತುಂಬಾ ಕಂಫರ್ಟಬಲ್ ಆಗಿದೆ. ಅದ್ರ ಜೊತೆಗೆ ಲೈಕ್ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಕಾಟನ್ ಕ್ಲಾತ್ ಇದು. ಬ್ಯಾಕ್ ಸೈಡ್ ಅಲ್ಲಿ ಲೈಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ಜಸ್ಟ್ 149 ರುಪೀಸ್ಗೆ ಸಿಕ್ಕಿದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇನ್ನ ಯಾವ್ದು ಟ್ಯಾಗ್ ಕೂಡ ತೆಗ್ದಿಲ್ಲ. 149 ರುಪೀಸ್ ಸೀರಿಯಸ್ಲಿ. ಇದು ನಂದು ಫೈನಲ್ ಓವರ್ ಸೈಜ್ ಟಾಪ್. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಪೇಸ್ಟಲ್ ಕಲರ್ ಇದೆ ಅಂಡ್ ಅದ್ರ ಜೊತೆಗೆ ಇಲ್ಲಿ ಒಂದು ಬಿ ಕೊಟ್ಟಿದ್ದಾರೆ. ಕ್ಯೂಟ್ ಇದೆ ಅಲ್ಲ? ಅದೇ ತರ ಹಿಂದೆಗಳನ್ನು ತುಂಬಾ ದೊಡ್ಡದು ಕೊಟ್ಟಿದ್ದಾರೆ.
ಸೊ ಇದು ಕೂಡ ಸಿಕ್ಕಿದ್ದು 149 ರುಪೀಸ್ ಅಲ್ಲ, ಆಕ್ಚುಯಲ್ ಪ್ರೈಸು ಇದು 299 ರುಪೀಸ್ಗೆ ತಗೊಂಡಿದ್ದು. ಇದಕ್ಕೆ ಯಾವುದೇ ತರ ಆಫರ್ ಇರಲಿಲ್ಲ. ಇದು ಮತ್ತೆ ನಾ ಫಸ್ಟ್ ಏನ್ ಮಿಂಟ್ ಗ್ರೀನ್ ತೋರಿಸ್ದೆ ಅದಕ್ಕೆ ಯಾವುದೇ ತರ ಆಫರ್ ಇರಲಿಲ್ಲ, ಬಟ್ ಇನ್ನ ಎರಡು ಟಾಪ್ 149 ರುಪೀಸ್ಗೆ ಸಿಕ್ಕಿದ್ದು. ಇದು ಕೂಡ ಎಕ್ಸೆಲ್ ಅಲ್ಲಿ ತಗೊಂಡಿರೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಕಂಫರ್ಟಬಲ್ ಆಗಿದೆ. ಲಾಸ್ಟ್ ಲೈಕ್ ನ್ಯೂಡ್ ಕಲರ್ ಇದೆ, ಅದರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ಒಂದು ಬಿ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಸೈಡ್ ಕೂಡ ಅದೇ ತರ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ತುಂಬಾ ಪ್ರಿಟಿಯಾಗಿ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೇ ತರ ಆಫರ್ ಇರಲಿಲ್ಲ, ನಾನು ಜಸ್ಟ್ 299 ರುಪೀಸ್ ಕೊಟ್ಟೆ ತಗೊಂಡಿದ್ದು. ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಬಾಯ್ಸ್ ಸೆಕ್ಷನ್ ಅಲ್ಲಿ ತಗೊಂಡಿದ್ದು. ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಓವರ್ ಸೈಜ್ ಶರ್ಟ್ ಅಂತ. ನಾ ಪರ್ಚೇಸ್ ಮಾಡಿರೋದು 4 ಓವರ್ ಸೈಜ್ ಟಾಪ್, ಅದ್ರ ಜೊತೆಗೆ 1 ಬ್ಲಾಕ್ ಕಲರ್ ಶಾರ್ಟ್ಸ್ ಅಂಡ್ 1 ಡ್ರೆಸ್ ತಗೊಂಡೆ ಅಂತ ಹೇಳಿದೆ. ಅದು ಇನ್ಸ್ಪೈರ್ ಆಗಿ ತಗೊಂಡಿರೋದು. ಸೊ ಇದಂತೂ ತುಂಬಾ ಕಂಫರ್ಟಬಲ್ ಆಗಿದೆ. 4 ಲೈಕ್ ಓವರ್ ಸೈಜ್ ಶರ್ಟ್ ಏನಿದೆ ಅಂಡ್ ಶಾರ್ಟ್ಸ್ ಏನಿದೆ, ನೀವು ನೋಡಿದ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅಂತ. ಸೊ ಇವಾಗ ಫೈನಲ್ ಯಾವ್ದದು ಅಂಡ್ ಯಾರಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದು ತೋರಿಸ್ತೀನಿ. ಈ ಡ್ರೆಸ್ ನಾನು ಲೈಕ್ ಅದ್ರ ಹಿಂದಿನ ದಿನ ತಾನೇ ನೋಡಿದ್ದೆ, ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ನೋಡ್ಬಿಟ್ಟು ಓಕೆ ಎಲ್ಲಿ ತಗೊಂಡಿದ್ದು ಅಂದ್ರೆ ಅವರು ಸ್ಟೋರಿಲಿ ಆಡ್ ಮಾಡಿದ್ರು ಲೈಕ್ ಇದನ್ನ ಝೋಡಿಯೋಲ್ ತಗೊಂಡಿದ್ದು ಅಂತ. ಬಟ್ ಆ ಝೋಡಿಯೋಲಿ ನಮ್ ಲೈಕ್ ಮೈಸೂರು ಝೋಡಿಯೋಲಿ ಹೋಗಿ ನೋಡಿದಾಗ ಆ ಡ್ರೆಸ್ ಇರ್ಲಿಲ್ಲ ಅಂಡ್ ಸೈಜ್ ಕೂಡ ಇರ್ತಿತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸೈಜಸ್ ಎಲ್ಲಿಂದ ಅಂಡ್ ಎಕ್ಸೆಲ್, ಡಬಲ್ ಎಕ್ಸೆಲ್ ಆ ತರಾನೇ ಇತ್ತು. ಬಟ್ ಅದ್ರ ನಾಳೆಗೆ ನಾನು ಬ್ಯಾಂಗ್ಳೂರ್ ಝೋಡಿಯೋ ಹೋಗಿದ್ದೆ. ಸೊ ಹಾಗಾಗಿ ಅಲ್ಲಿ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ತಗೊಂಡ್ ಬಂದಿದ್ದು ಆ ಡ್ರೆಸ್ನ. ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಬಟ್ ಬೇಕು ಅನಿಸ್ತಿತ್ತು, ಬಟ್ ಲಿಂಕ್ ಕೇಳೋಣ ಅಷ್ಟರಲ್ಲಿ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ರು ನಾನು ಇದನ್ನ ಝೋಡಿಯೋಲ್ ತಗೊಂಡಿದ್ದು ಅಂತ. ಬ್ಯಾಂಗ್ಳೂರ್ ಝೋಡಿಯೋಲ್ ನೋಡಿದ ತಕ್ಷಣ ತಗೊಂಡೆ, ಬಟ್ ಅದಕ್ಕೆ ಆ ಡ್ರೆಸ್ಸಿಗೆ ಯಾವುದೇ ತರ ಆಫರ್ಸ್ ಇರ್ಲಿಲ್ಲ. ಆದ್ರೂ ತಗೊಂಡೆ ಯಾಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಕಲರ್ ಕೂಡ ಫುಲ್ ಮಲ್ಟಿ ಕಲರ್ಸ್ ಅಲ್ಲಿ ಇದೆ ಈ ಡ್ರೆಸ್. ಇದನ್ನ ಯಾರು ವೇರ್ ಮಾಡಿದ್ದು ಗೊತ್ತಾ? ಸೊ ಇದನ್ನ ವೇರ್ ಮಾಡಿದ್ದು ಅನುಪಮಾ ಗೌಡ. ಅವರಿಗಂತೂ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಲೈಕ್ ಇಲ್ಲಿ ಸಿಗುತ್ತಾ ಅಂತ ನೋಡಿದ್ರೆ ಲೈಕ್ ಯಾವ್ದೇ ತರ ಡ್ರೆಸ್ಸಸ್ ಏನು ಹಾಕಿರ್ಲಿಲ್ಲ, ಈ ತರ ಡ್ರೆಸ್ ಯಾವ್ದು ಹಾಕಿರ್ಲಿಲ್ಲ. ಬಟ್ ಅಲ್ಲಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂಡ್ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ನಾವ್ ಇವಾಗ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಎಲ್ಲರ ಟ್ರಿಪ್ಸಿಗೆ ಹೋದ್ರೆ ಆರಾಮಾಗಿ ವಾಟರ್ ಫಾಲ್ಸ್ ಹತ್ರ ಹಾಕೊಬಹುದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಹಾಕಿ ತೋರಿಸ್ತೀನಿ ನಿಮ್ಗೆ ಹೇಗ್ ಕಾಣಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ. ಸೊ ದಿಸ್ ಇಸ್ ಫೈನಲ್ ಡ್ರೆಸ್ ಲೈಕ್ ನಾನು ಇನ್ಸ್ಪೈರ್ ಆಗಿ ತಗೊಂಡಿದ್ದು ಅಂದೆ. ಇದು ಲೈಕ್ 799 ರುಪೀಸ್ಗೆ ಸಿಕ್ಕಿದ್ದು. ಸೀರಿಯಸ್ಲಿ ಲೈಕ್ ನಾವ್ ಯಾವ್ದಾರ ಬೀಚ್ ಇಲ್ಲ ಅಂತಂದ್ರೆ ಯಾವ್ದಾರ ವಾಟರ್ ಫಾಲ್ಸ್ ಅಲ್ಲಿಗಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಲೈಕ್ ಬಟರ್ಫ್ಲೈ ತರ ಕಾಣಿಸುತ್ತೆ. ಲೈಕ್ ಕಂಪ್ಲೀಟ್ ಆಗಿ ಮಲ್ಟಿ ಕಲರ್ ಇದೆ, ಅದ್ರ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಲೈಕ್ ಝೋಡಿಯೋಲಿ ನಂಗೆ ಯೂಶುವಲ್ ಆಗಿ ಡ್ರೆಸ್ಸಸ್ ಗಳು ಇಷ್ಟ ಆಗಲ್ಲ. ಲೈಕ್ ಸಮ್ ಟೈಮ್ ಶಾರ್ಟ್ಸ್ ಇಲ್ಲ ಅಂತಂದ್ರೆ ಈ ತರ ಓವರ್ ಸೈಜ್ ಟಿ ಶರ್ಟ್ ಗಳನ್ನ ತಗೋತಾ ಇರ್ತೀನಿ. ಫಸ್ಟ್ ಟೈಮ್ ನಂಗೆ ಡ್ರೆಸ್ ತುಂಬಾ ಕಂಫರ್ಟಬಲ್ ಆಗಿ ಅಂಡ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರೋದು. ಸೊ ನಿಮ್ಗೆ ಹೇಗ್ ಅನಿಸ್ತು ಈ ಡ್ರೆಸ್ ಅಂಡ್ ಅದ್ರ ಜೊತೆಗೆ ಯಾವ್ದು ಇಷ್ಟ ಆಯ್ತು ಅಂಡ್ ನೀವು ಏನ ಪರ್ಚೇಸ್ ಮಾಡಿದ್ರಿ ಝೋಡಿಯೋ ಆಫರ್ ಅಲ್ಲಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವುದು ಲೈಕ್ ನಾನ್ ತಗೊಂಡಿರೋ ಓವರ್ ಸೈಜ್ ಟಿ ಶರ್ಟ್ ಅಲ್ಲಿ ಯಾವ ಟಿ ಶರ್ಟ್ ಇಷ್ಟ ಆಯ್ತು ಅಂಡ್ ಡ್ರೆಸ್ ಹೇಗ್ ಕಾಣಿಸ್ತಾ ಇದೆ ಅಂತ. ಅಂಡ್ ನೀವು ಝೋಡಿಯೋಲಿ ಏನೇನ್ ಶಾಪ್ ಮಾಡಿದ್ರಿ ಅಂಡ್ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಏನೇನ್ ಸಿಕ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವೆಸ್ಟ್ ಸೈಡ್ ಅಲ್ಲೂ ಕೂಡ ಇದೇ ತರ ಆಫರ್ ಇತ್ತು, ಬಟ್ ಅಲ್ಲಿಗೆ ಹೋದ್ರೆ ಸೀರಿಯಸ್ಲಿ ಎಸಿನೇ ಆಫ್ ಮಾಡ್ಬಿಟ್ಟಿದ್ರು. ನಾನು ಹಾಗೆ ಲೈಕ್ ಹೊರಗಡೆನೆ ಬಂದ್ಬಿಟ್ಟೆ, ಯಾಕಂದ್ರೆ ಫುಲ್ ಸ್ವೆಟಿ ಸ್ಮೆಲ್ ಇತ್ತು, ಅಷ್ಟು ಜನ ಇದ್ರು. ಅದಂತೂ ಸೀರಿಯಸ್ಲಿ ಹೆಡ್ಡೇಕೆ ಬಂದ್ಬಿಡ್ತಲ್ಲಂತೂ. ಸೊ ಹಾಗಾಗಿ ವೆಸ್ಟ್ ಸೈಡ್ ಅಲ್ಲಿ ನಾನೇನು ಪರ್ಚೇಸ್ ಮಾಡ್ಲಿಲ್ಲ ಈ ಟೈಮ್ ಸೇಲ್ ಅಲ್ಲಿ. ಬಟ್ ಝೋಡಿಯೋಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಡ್ರೆಸ್ ಸಿಕ್ತು ಅಂಡ್ ಶಾರ್ಟ್ಸ್, ಅದ್ರ ಜೊತೆಗೆ ಓವರ್ ಸೈಡ್ ಟಿ ಶರ್ಟ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಸಿಕ್ತು. ಅಂಡ್ ನೀವು ನೋಡಿದ್ರಿ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು ಅಂತ. ಆಕ್ಚುಲ್ ಆಗಿ ನಾನು ಝೋಡಿಯೋಲಿ ಒಂದು ಜೀನ್ಸ್ ಕೂಡ ತಗೊಂಡೆ. ಜೀನ್ಸ್ ಅನ್ನೋದಕ್ಕಿಂತ ಲೈಕ್ ಕಾರ್ಗೋ ಪ್ಯಾಂಟ್ ಅಂತ ಹೇಳ್ಬೋದು. ಕಾರ್ಗೋ ಪ್ಯಾಂಟ್ ತಗೊಂಡಿದ್ದೀನಿ. ಲೈಕ್ ಅದನ್ನ ನಾನು ಕಂಪ್ಲೀಟ್ ಆಗಿ ಜೀನ್ಸ್ ಹಾಲ್ ಮಾಡ್ತೀನಿ ನೆಕ್ಸ್ಟ್. ಯಾವ ತರ ಜೀನ್ಸ್ ಇದೆ ಅಂಡ್ ಯಾವ ತರ ವೇರ್ ಮಾಡ್ಬೋದು, ಯಾವ ತರ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಹೇಗ್ ಕಾಣಿಸುತ್ತೆ ಅಂಡ್ ನಾವು ಜೀನ್ಸ್ ತಗೊಬೇಕಾದ್ರೆ ಯಾವ ತರ ತಗೊಬೇಕು ನೋಡಿ ಅಂಡ್ ಏನ ಪ್ರಿಫರ್ ಮಾಡ್ಬೇಕು, ಫಸ್ಟ್ ಕ್ಲಾತ್ ಇಲ್ಲ ಅಂದ್ರೆ ಲೈಕ್ ನಾವು ಹೈ ವೆಸ್ಟೆಡ್ ತಗೊಂತೀವ ಇಲ್ಲ ಲೋ ವೆಸ್ಟೆಡ್ ತಗೊಂತೀವ, ಯಾವ ತರ ಡಿಫ್ರೆನ್ಸ್ ಇರುತ್ತೆ ಎಲ್ಲ ಪ್ಯಾಂಟಿಗೂ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸೊ ಲೈಕ್ ನಿಮ್ಗೆ ಇದೇ ತರ ಯಾವ ಕಂಟೆಂಟ್ಸ್ ಬೇಕು ನನ್ನ ಪ್ರೊಫೈಲ್ ಅಲ್ಲಿ ನೋಡಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದೇ ತರ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಅಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ.
ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ದ ದೀಪಿಕಾ ಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.